ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಯಾವ ವಿಡಿಯೋ ಅಂದರೆ ತಂಬ್ಲೈನ್ ನೋಡಿದ್ರೆ ಗೊತ್ತಾಗ್ಬೋದು. ಹೌದು, ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಇನ್ನು ನಾವು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ಮೊದಲಿಗೆ ನಾನು ಒಂದು 2:30 ಅಷ್ಟರಲ್ಲೇ ಎದ್ದುಬಿಟ್ಟಿದ್ದೆ. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿ ಅದಾದಮೇಲೆ ಇನ್ನು ದೇವ್ರ ಮನೆಯಲ್ಲಿ ಬಂದು ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಬೇಕಿತ್ತು. ಸೊ ಹಾಗಾಗಿ ದೇವ್ರ ಮನೆಯೆಲ್ಲ ನೈಟಾಗಿ ಕ್ಲೀನ್ ಮಾಡೋದ್ರಿಂದ ಎಷ್ಟೋ ಈಸಿ ಆಗಿಬಿಡ್ತು. ಸೊ ಇನ್ನು ಕಳಸಕ್ಕೆ ಅಡಿಗಡೆ ಪೀಠನೆಲ್ಲ ಇಟ್ಟು ಇನ್ನು ರಂಗೋಲಿನೆಲ್ಲ ಬಿಟ್ಟು ಇನ್ನು ಅದಕ್ಕೆ ಸೀರೆ ಉಡ್ಸೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಸುದೀಕ್ಷಾ ಎದ್ದು ಬಂದ್ಲು. ಯಾಕೋ ಗೊತ್ತಿಲ್ಲ, ಅವರು ಮನೇಲಿ ಏನಾದರೂ ಇದ್ದಾಗಲೇ ಅವ್ರದ್ದು ತೀಟೆಗಳ ಥರ ಆಗಿಬಿಡುತ್ತೆ. ತುಂಬಾ ರಗಳೆ ಮಾಡ್ತಿದ್ಲು. ಬೆಳಗ್ಗೆ ಬೇಗನೆ ಎದ್ಬಿಟ್ಲು. ತುಂಬ ಹೊತ್ತಾಯಿತು ಅವಳನ್ನ ಸಮಾಧಾನ ಮಾಡಿ ಇನ್ನು ಅವಳಿಗೆ ಎಲ್ಲ ಇದು ಮಾಡಿ ಅವಳನ್ನ ಬಂದು ಇನ್ನು ಸ್ವಲ್ಪ ಲೇಟ್ ಬೇರೆ ಆಗ್ತಾಯಿತ್ತು. ನಾನು ಬೇಗನೆ ಪೂಜೆ ಮಾಡಬೇಕು, ಒಂದು 4:30 ಒಳಗಡೆ ಪೂಜೆನೆಲ್ಲ ಮುಗಿಸ್ಬೇಕು ಅಂತ ಹೇಳಿ ಬೇಗ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಇನ್ನು ಕಳ್ಸೋಕ್ಕೆ ಹಾಕುವಂಥ ಐಟಮ್ಸ್ನೆಲ್ಲ ಕಳ್ಸೋಕ್ಕೆ ಹಾಕಿ ಅದಾದಮೇಲೆ ಇನ್ನು ಕಳ್ಸೋಕ್ಕೆ ಕಾಯಿ ಹಾಗೆ ಮುಖವಾಡನೆಲ್ಲ ಧರಿಸ್ಬೇಕಿತ್ತು. ಇನ್ನು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಎದ್ದು ಬಂದು ಅವರು ಕೂಡ ಸ್ನಾನನೆಲ್ಲ ಮುಗಿಸ್ಕೊಂಡು ಅವ್ರು ಎದ್ದು ಬಂದು ಅವ್ರು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿಕೊಡ್ತಾಯಿದ್ರು. ಇನ್ನು ಅದನ್ನೆಲ್ಲ ಮುಗಿಸಿ ಇನ್ನು ನನ್ನ ಹಸ್ಬೆಂಡು ನಾನು ಹೂವಿನ ಹಾರನೆಲ್ಲ ಹಾಕ್ತೀನಿ ಫೋಟೋಸ್ಗೆ ಅಂತ ಹೇಳಿದ್ರು. ಸೊ ಸರಿ ಆಯಿತು. ಇನ್ನು ಅವ್ರು ಅದನ್ನೆಲ್ಲ ದೇವ್ರ ಮನೇಲಿ ರೆಡಿ ಮಾಡ್ಕೊಂಡ್ಲಿ. ಇನ್ನು ಅಷ್ಟರಲ್ಲಿ ನಾನು ಅಡುಗೆ ಮನೆ ಕೆಲಸದಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಇನ್ನು ಇವತ್ತು ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ಒಬ್ಬಟ್ಟಿಗೋಸ್ಕರ ಹೂರಣನೆಲ್ಲ ರೆಡಿ ಮಾಡ್ಕೊಳ್ಳೋಣ, ಹಾಗೆ ಒಬ್ಬಟ್ಟಿಗೆ ಹಿಟ್ಟನ್ನ ಕಲಸಿಡೋಣ ಅಂತ ಹೇಳಿ ಮೊದಲಿಗೆ ಫಸ್ಟ್ ಇಲ್ಲಿ ಒಬ್ಬಟ್ಟಿಗೆ ಹಿಟ್ಟನ್ನೆಲ್ಲ ಕಲಸಿ ಎತ್ತಿಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಬೇಳೆನೆಲ್ಲ ಬೇಯೋಕ್ಕಿಟ್ಟು ಇನ್ನು ಇಲ್ಲಿ ಬಂದೆ. ಇನ್ನು ಪೂಜೆಗೂ ಕೂಡ ಟೈಮ್ ಆಗ್ತಿತ್ತು. ಆಮೇಲೆ ಅಡುಗೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬಂದು ಇನ್ನು ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರಿ ಪೂಜೆ ಮಾಡಬೇಕು. ಈ ಹಬ್ಬನ ಗಂಡ ಹೆಂಡತಿ ಇಬ್ಬರು ಸೇರಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಪ್ರತಿ ವರ್ಷವೂ ಅಷ್ಟೇ ನಾನು ಅವರು ಇಬ್ಬರು ಸೇರಿ ಪೂಜೆನ ಮಾಡ್ತೀವಿ. ಇನ್ನು ಇದೇ ಥರ ಪ್ರತಿ ವರ್ಷವೂ ನಾವು ಮಾಡೋದು. ಇನ್ನು ಅವ್ರು ನನಗೆ ಅರ್ಶಿನ ಕುಂಕುಮನೆಲ್ಲ ಇಟ್ಟು ಇನ್ನು ನಾನು ಅವರಿಗೆ ಗಂಧ ಎಲ್ಲ ಇಟ್ಟು ಆಮೇಲೆ ಕಂಕಣ ಕಟ್ಕೊಂಡ್ವಿ. ಇಬ್ಬರು ಕೂಡ ಕಂಕಣನೆಲ್ಲ ಕಟ್ಕೊಂಡು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಇಬ್ಬರು ಪೂಜೆನೆಲ್ಲ ಮಾಡ್ಕೊಳ್ತಾ ಇದ್ವಿ. ಇನ್ನು ಕಂಕಣನೆಲ್ಲ ಕಟ್ಕೊಂಡು ಮುಗಿಸ್ಕೊಂಡ್ವಿ. ಇನ್ನು ಟೈಮ್ ನೋಡ್ಕೊಂಡಿದ್ವಿ, ಟೈಮ್ ಇತ್ತು. ಸೊ ಹಾಗಾಗಿ ಬೇಗ ಎಲ್ಲ ಮಾಡಿಕೊಂಡು ಇನ್ನು ಇಬ್ಬರು ಸೇರಿ ಪೂಜೆನ ಮಾಡ್ತಾಯಿದ್ವಿ. ಇನ್ನು ಇಬ್ಬರು ಸೇರಿ ಪೂಜೆ ಮಾಡಿ ಆರತಿ ಮಾಡಿ ಇದಾದಮೇಲೆ ಇನ್ನು ನಾನು ಹೊರಗಡೆ ಎಲ್ಲ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಈ ಕಡೆ ಬಂದೆ. ಇನ್ನು ನನ್ನ ಹಸ್ಬೆಂಡ್ ಪೂಜೆನೆಲ್ಲ ಮುಗಿಸಿದ್ರು. ಹಾಗೆ ನಮ್ಮನೆ ಲಕ್ಷ್ಮಿ ಈ ಥರ ಇದೆ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದೆ, ಹೇಗಿದೆ ಅಂತ ಹೇಳಿ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಆಮೇಲೆ ಇನ್ನು ನಾವಂತೂ ತುಂಬಾ ಸಿಂಪಲಾಗೆ ಮಾಡಿರೋದು ಹಬ್ಬನ. ಬಿಕಾಸ್ ನಾವಂತೂ ಪ್ರತಿ ವರ್ಷವೂ ಅಂದರೆ ಈ 2 ವರ್ಷದಿಂದ ದೇವ್ರ ಮನೇಲಿ ಕೂರಿಸ್ತಾ ಇರೋದು. ಸೊ ಹಾಗಾಗಿ ಇನ್ನು ಪೂಜೆ ರೂಮಿಂದೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಬಂದೆ. ಇನ್ನು ಅಡುಗೆಗಳನ್ನೆಲ್ಲ ಮಾಡಿಕೊಂಡೆ. ಇನ್ನು ಒಬ್ಬಟ್ಟೊಂದು ಉಳಿದಿತ್ತು. ಸೊ ಹಂಗಾಗಿ ಒಬ್ಬಟ್ಟನ್ನ ಕೂಡ ಬೇಯಿಸ್ಕೊಂಬಿಡೋಣ ಅಂತ ಹೇಳಿ ಅದನ್ನು ಕೂಡ ಬೇಗ ಬೇಯಿಸ್ಕೊತಾ ಇದ್ದೆ, ಎಡೆ ಕೊಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇನ್ನು ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಬೇರೆ ಅಡುಗೆದ ವೀಡಿಯೋಸ್ ಯಾವುದು ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇನ್ನು ನಾನು ಹಬ್ಬಕ್ಕೆ ಅಂತೇಳಿ ಅನ್ನ ಸಾಂಬಾರು ಹಾಗೆ ಕೋಸಂಬರಿ ಇನ್ನು ಈರುಳ್ಳಿ ಹಾಕಿಲ್ದೇ ಇರೋ ಅಂಥ ಚಿತ್ರಾನ್ನ ಕೂಡ ಮಾಡಿದ್ದೆ. ಅದ್ರ ಜೊತೆಗೆ ಮೊಸರು ಅನ್ನ, ಇನ್ನು ಕಡಲೆಕಾಳು ಉಸ್ಲಿ ಹಾಗೆ ಶಾವಿಗೆ ಪಾಯಸ, ಇನ್ನು ಒಬ್ಬಟ್ಟು, ತುಪ್ಪ, ಗರ್ಜಿಕಾಯಿ ಹಾಗೆ ರವೆ ಉಂಡೆ ಇಷ್ಟು ಐಟಮ್ನ ಮಾಡಿದ್ದೆ. ಇನ್ನು ಇದನ್ನೆಲ್ಲ ಮಾಡಿ ದೇವರಿಗೆ ಕೂಡ ಹಾಗೆ ನೈವೇದ್ಯನೆಲ್ಲ ಮಾಡಿದ್ವಿ. ಇನ್ನು ದೇವರಿಗೆ ನೈವೇದ್ಯ ಆದಮೇಲೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ. ಇನ್ನು ಹಾಗೆ ನಮ್ಮ ಲಕ್ಷ್ಮಿ ಹೇಗಿದೆ ಅಂತ ಹೇಳೋದನ್ನ ಮಾತ್ರ ಮರಿಬೇಡಿ. ಸೊ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಆಯಿತು. ಇನ್ನು ನಾವು ಕೂಡ ಟಿಫನ್ ಎಲ್ಲ ಮಾಡೋಣ ಅಂತ ಹೇಳಿ ಇನ್ನು ಎಡೆ ಎಲ್ಲ ಆಗಿತ್ತಲ್ಲ. ಸೊ ಹಾಗಾಗಿ ಇನ್ನು ಎಡೆ ಎಲ್ಲ ಇಟ್ಕೊಂಡ್ವಿ. ಇನ್ನು ನಾವು ಕೂಡ ಎಲ್ಲರೂ ಕೂಡ ಟಿಫನ್ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ನಾವು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ಒಂದು ಕಡೆಯಿಂದ ರೆಡಿಯಾಗಿ ಅದಾದಮೇಲೆ ಇನ್ನು ಕುಂಕುಮಕ್ಕೆ ಹೋಗಬೇಕಿತ್ತು. ನನ್ನ ಫ್ರೆಂಡ್ ಮನೇಲಿ ಕರೆದಿದ್ರು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ನಾವು ಕೂಡ ರೆಡಿ ಆದ್ವಿ. ಇಲ್ಲಿ ಅವರ ಅಪ್ಪ ಮಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಇವರಂತೂ ಅವರ ಅಪ್ಪನ ಮುದ್ದಿನ ಮಗಳಾಗಿದ್ದಾಳೆ. ಇಬ್ಬರು ಅವರ ಅಪ್ಪನ ಮುದ್ದಿನ ಮಗಳೇ, ಬಟ್ ಇವಳು ಸ್ವಲ್ಪ ಸ್ಪೆಷಲ್ ಅವರಿಗೆ. ಸೊ ಹಾಗಾಗಿ ಇನ್ನು ನಾವು ಕೂಡ ರೆಡಿ ಆಗ್ವಿ. ಅಪ್ಪ ಮಗಳಿಗೆ ರೆಡಿ ಮಾಡಿ ಇನ್ನು ದೃಷ್ಟಿ ತೆಗೆದ್ರು. ಹಾಗೆ
ಮುದ್ದು ಮಾಡಿಕೊಂಡು ಇನ್ನು ನಾವು ಕೂಡ ಹೊರಟ್ವಿ. ಇನ್ನು ನಾವೆಲ್ಲರೂ ಬೇಗ ಬೇಗ ಹೋಗಿ ಬರೋಣ ಅಂತ ಹೇಳಿ, ಬಿಕಾಸ್ ಮಳೆ ಅಂತೂ ಸಿಕ್ಕಾಬಡೆ ಬರೋಗಾಗಿತ್ತು. ಸೊ ಹಾಗಾಗಿ ಹೋಗಿ ಅಲ್ಲಿ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಲಿಲ್ಲ. ಇನ್ನು ಅವ್ರ ಮನೇಲಿ ಕುಂಕುಮನೆಲ್ಲ ತಗೊಂಡು ಇನ್ನು ರಿಟರ್ನ್ ಆದ್ವಿ. ಹೆಂಗೋ ಸದ್ಯಕ್ಕೆ ನಾವು ಮನೆಗೆ ಬರೋಕ್ಕೂ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಯಿತು. ಇನ್ನು ಅಲ್ಲಿಂದ ಬಂದು ನಮ್ಮ ಓನರ್ ಆಂಟಿ ಮನೆಗೆ ಬಂದ್ವಿ. ನಾವಲ್ಲಿ ಕುಂಕುಮ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಇನ್ನು ಅಲ್ಲಿ ಬಂದು ಅಲ್ಲೆಲ್ಲ ಕುಂಕುಮ ತೊಗೊಳ್ಳೋಣ ಅಂತ ಹೇಳಿ ಕೂತಿದ್ವಿ. ಹಾಗೆ ನಮ್ಮ ಸುದೀಕ್ಷಾ ನಾನು ಡ್ಯಾನ್ಸ್ ಮಾಡ್ತೀನಿ ಅಂದ್ಲು. ಹಾಗೆ ನಮ್ಮ ಓನರ್ ಆಂಟಿಯವರು ಕೂಡ ಮಾಡಮ್ಮ ಅಂತ ಹೇಳಿದ್ರು. ಸೊ ಹಾಗಾಗಿ ಅವಳು ಕೂಡ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ಅವಳಿಗೆ ಅದೇನೋ ಗೊತ್ತಿಲ್ಲ, ಡ್ಯಾನ್ಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅಕ್ಕಂತರ. ಸೊ ಎಲ್ಲೋದ್ರೂ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಸೊ ಅವ್ರಿಗೆ ಇಷ್ಟಪಟ್ಟಿದ್ದನ್ನು ನಾವು ಮಾಡಿಸ್ಬೇಕಲ್ವ. ಸೊ ಹಾಗಾಗಿ ಇನ್ನು ಅವರೇನಾದರೂ ಆಸೆ ಪಟ್ಟಿದ್ದನ್ನು ನಾವು ಈಡೇರಿಸಿದ್ರೇ ಒಂಥರ ಖುಷಿ ಆಗ್ತಿರುತ್ತೆ. ಏನೋ ಒಂಥರ ಖುಷಿ ಆಗ್ತಿತ್ತು ಅವಳು ಡ್ಯಾನ್ಸ್ ಮಾಡೋದು. ಸೊ ಇನ್ನು ಅವಳು ಡ್ಯಾನ್ಸ್ ಎಲ್ಲ ಮಾಡಿದ್ಲು. ಹಾಗೆ ನಮ್ಮ ಸಮೀಕ್ಷಾ ಕೂಡ ನಾನು ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂದ್ಲು. ಹಾಗೆ ನಮ್ಮ ಓನರ್ ಆಂಟಿಯವರ ಮೊಮ್ಮಗಳು ಕೂಡ ಇದ್ದರು. ಸೊ ಹಾಗಾಗಿ ಇವರಿಬ್ಬರು ಒಟ್ಟಿಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದ್ರಿಂದ ಅಲ್ಲಿ ಇವರಿಬ್ಬರು ಕಲ್ತಿರೋ ಅಂಥ ಡ್ಯಾನ್ಸ್ಗಳನ್ನೆಲ್ಲ ಇಲ್ಲಿ ಮಾಡ್ತೀನಿ ಅಂತ ಹೇಳಿ ದೇವ್ರ ಮುಂದೆ ಇದನ್ನೆಲ್ಲ ಮಾಡ್ತಿದ್ರು. ಆ್ಯಕ್ಚುಲಿ ಇದನ್ನು ಸಾಂಗ್ ಸಮೇತ ಹಾಕಿದ್ರೆ ತುಂಬ ಚೆನ್ನಾಗಿರೋದು, ಬಟ್ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಹೇಳಿ ನಾನು ಸಾಂಗ್ನ ಹಾಕಿಲ್ಲ ಅಷ್ಟೇ. ಸೊ ಇನ್ನು ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಬಿಕಾಸ್ ಮಕ್ಕಳು ಎಲ್ಲಾದರೂ ಹೋದಾಗ ನಮ್ಮಲ್ಲಿರೋಂಥ ಟ್ಯಾಲೆಂಟ್ಗಳನ್ನ ನಾವು ತೋರಿಸ್ತೀವಿ ಅಂತ ಹೇಳಿದಾಗ ನಾವು ಅವರಿಗೆ ಸಪೋರ್ಟ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅವರಿಗೂ ಅಷ್ಟೇ ಖುಷಿ ಆಗುತ್ತೆ. ನೋಡು ನಮ್ಮಮ್ಮ ಎಷ್ಟು ಚೆನ್ನಾಗಿ ನಮಗೆ ಎನ್ಕರೇಜ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಇನ್ನು ನಾವು ಕೂಡ ಅದಕ್ಕೆಲ್ಲ ಏನು ಅವರಿಗೆ ರಿಸ್ಟ್ರಿಕ್ಷನ್ನ ಹಾಕಲ್ಲ. ಸೊ ಮಾಡಿ ಎಂಜಾಯ್ ಮಾಡಿ ಅಂತಲೇ ಹೇಳೋದು. ಸೊ ಹಾಗಾಗಿ ಇನ್ನು ಅವರು ಕೂಡ ಅಲ್ಲೆಲ್ಲ ಡ್ಯಾನ್ಸ್ನೆಲ್ಲ ಮುಗಿಸಿದ್ರು. ನಮಗಂತೂ ಅದನ್ನು ನೋಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಿಜವಾಗ್ಲೂ ಅಷ್ಟೇ, ಮನೇಲೂ ಅಷ್ಟೇ ಇವರಿಬ್ಬರು ಸೇರಿಕೊಂಡು ಈ ಥರ ಡ್ಯಾನ್ಸ್ ಪ್ರೋಗ್ರಾಮ್ಸ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಡ್ಯಾನ್ಸ್ಗಳನ್ನ ನನಗಂತೂ ಅದನ್ನು ಪ್ರೋಗ್ರಾಮ್ಗಳನ್ನ ನೋಡ್ಕೊಂಡು ಕೂತ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ನಮ್ಮ ಸಮೀಕ್ಷೆಗೆ ಸ್ವಲ್ಪ ಲಂಗ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಾಗಾಗಿ ಇನ್ನು ಅವ್ರದ್ದು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನು ಟೈಮ್ ಆಗಿಬಿಟ್ಟಿತ್ತು. ಇನ್ನು ಅಲ್ಲಿಂದ ಬಂದು ಇನ್ನು ಸಂಜೆ ದೀಪ ಹಚ್ಚೋಣ ಅಂತ ಹೇಳಿ ಎಲ್ಲ ರೆಡಿ ಆಗಿದೆ. ಅಷ್ಟರಲ್ಲಿ ನಮ್ಮ ಓನರ್ ಆಂಟಿ ಅವ್ರ ಮಗಳನ್ನ ಕುಂಕುಮಕ್ಕೆ ಕರೆದಿಂದ ಅವರು ಕೂಡ ಬಂದಿದ್ರು. ಸೊ ಹಾಗಾಗಿ ಇನ್ನು ಅವರಿಗೂ ಕೂಡ ಅರ್ಶಿನ ಕುಂಕುಮನೆಲ್ಲ ಕೊಟ್ಟು ಇನ್ನು ಅವರು ಹೋದ್ಮೇಲೆ ಇನ್ನು ಸಂಜೆ ದೀಪನೆಲ್ಲ ಹಚ್ಚೋಣ ಅಂತ ಹೇಳಿ ದೇವ್ರ ದೀಪನೆಲ್ಲ ಹಚ್ಚಿ ಹಾಗೆ ವರಮಹಾಲಕ್ಷ್ಮಿ ವ್ರತದ ಬುಕ್ಕೆಲ್ಲ ಓದೋಣ ಅಂತ ಹೇಳಿ ಕುತ್ಕೊಂಡು ಅದನ್ನು ಕೂಡ ಓದಿ ಮುಗಿಸ್ದೆ. ಸೊ ಇದಾಗಿತ್ತು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಇವತ್ತಿನ ವ್ಲಾಗ್ ಇಷ್ಟೇ. ಯಾರಿಗಾದರೂ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ಹೇಗಿತ್ತು, ಹಾಗೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಅಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಅಂಥ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಾಡೋ ಅಂಥ ಕಾಮೆಂಟ್ ಲೈಕಿಂದ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಕ್ತಂಗಾಗುತ್ತೆ. ಸೊ ಹಾಗೆ ಇನ್ನೊಂದು ವಿಷಯ, ತುಂಬ ಜನ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ. ಅದೇ ಒಂಥರ ಬೇಜಾರಾಗ್ತಿದೆ. ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.